ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಪ್ಪಿನಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಆಡಿಂಜೆ ಗ್ರಾಮದಲ್ಲಿ ಕಾರ್ಯಾಚರಿಸುತ್ತಿದ್ದ ಬೃಹತ್ ನಕಲಿ ನೋಟು ತಯಾರಿಕಾ ಜಾಲವನ್ನು ಉಪ್ಪಿನಂಗಡಿ ಪೊಲೀಸರು ಭೇದಿಸಿದ್ದು, ನೋಟು ಮುದ್ರಣಕ್ಕೆ ಬಳಸ್ತಾ ಇದ್ದ ಯಂತ್ರಗಳ ಸಹಿತ 7 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಸಬಾ ನಿವಾಸಿ ಇಬ್ರಾಹಿಂ, ಒಳಮೊಗ್ರು ನಿವಾಸಿ ಸಲ್ಮಾನ್ ಫಾರಿಸ್, ಕಾಸರಗೋಡು ಜಿಲ್ಲೆಯ ಚಂಗುಲ ಗ್ರಾಮದ ಶರೀಫ್, ಅಮೂರು ನಿವಾಸಿ ಮೊಹಮ್ಮದ್ ನಬಾಸ್, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ನಿವಾಸಿ ಸಂದೀಪ್ ಪುಂಡಳಿಕ ಶೋಳಂಬಿ, ಬೆಳ್ತಂಗಡಿ ತಾಲೂಕು ಉರ್ವಾಲು ಗ್ರಾಮದ ರಾಜುದ್ದೀನ್, ಪುತ್ತಿಲ ಗ್ರಾಮದ ಇರ್ಷಾದ್ ಬಂಧಿತ ಆರೋಪಿಗಳು. ಕೊಡಗು ಪೊಲೀಸರ ಮೂಲಕ ಉಪ್ಪಿನಂಗಡಿ ಸಬ್ ಇನ್ಸ್ಪೆಕ್ಟರ್ ಸುತೇಶ್ ಅವರಿಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಗುರುವಾರ ನಸುಕಿನಲ್ಲಿ ಮನೆಯೊಳಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತಂಡ ಮನೆಯೊಳಗಿದ್ದ 500 ರೂಪಾಯಿ ಮುಖಬೆಲೆಯ ಒಂದು ನೋಟು, 500 ರೂಪಾಯಿ ಮುಖಬೆಲೆಯ ನೋಟುಗಳಂತೆ ಕಾಣುವ A4 ಸೈಜ್ನ 21 ಹಾಳೆಗಳು, ಗಣಕಯಂತ್ರ, ಜೆರಾಕ್ಸ್ ಯಂತ್ರ, ಸೀಲ್ಗಳು ಸೇರಿದಂತೆ ಇತರೆ ಪರಿಕರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಕೋಟಾ ನೋಟು ಮುದ್ರಣಕ್ಕೆ ಬಳಸುತ್ತಿದ್ದ ಕಟ್ಟಡ ಉರ್ವಾಲು ಮಾಪಳ್ಳ ನಿವಾಸಿಗೆ ಸೇರಿದ್ದೆನ್ನಲಾಗಿದ್ದು, 2 ಅಂತಸ್ತಿನ ಕಟ್ಟಡದಲ್ಲಿರುವ 4 ಮನೆಗಳಲ್ಲಿ 3 ಮನೆಗಳನ್ನು ಬಾಡಿಗೆಗೆ ಪಡೆದು ಕೋಟಾ ನೋಟು ದಂಧೆಕೋರರು ಕೋಟಾ ನೋಟುಗಳನ್ನು ಮುದ್ರಿಸ್ತಾ ಇದ್ರು. ಇದರಲ್ಲಿ ಒಂದು ಮನೆಯೊಳಗೆ ಬೃಹತ್ ಪ್ರಿಂಟರ್ ಹಾಗೂ ಮತ್ತೊಂದು ಮನೆಯಲ್ಲಿ ಸಣ್ಣ ಪ್ರಿಂಟರ್ ಇರಿಸಿದ್ದರು. ಇನ್ನೊಂದು ಮನೆಯೊಳಗೆ ನೋಟನ್ನು ಪ್ರಿಂಟ್ ಮಾಡಿದ ಬಳಿಕ ಒಣಗಿಸಲು ಹಗ್ಗ ಕಟ್ಟಿ ಅದಕ್ಕೆ ಕ್ಲಿಪ್ಗಳನ್ನು ಸಿಕ್ಕಿಸಿ ವ್ಯವಸ್ಥೆ ಮಾಡಿಕೊಂಡಿದ್ರು. ಈ ಕಟ್ಟಡದ ಮೇಲಂತಿಸ್ತಿನಲ್ಲಿರುವ ಒಂದು ಮನೆಯಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡುವವರೊಬ್ಬರು ಒಬ್ಬರೇ ವಾಸವಾಗಿದ್ದರು. ಇನ್ನುಳಿದ 3 ಮನೆಗಳಲ್ಲಿ ನಕಲಿ ನೋಟು ದಂಧೆಕೋರರು ತಮ್ಮ ಕೆಲಸಕ್ಕೆ ಉಪಯೋಗಿಸಿಕೊಂಡಿದ್ದರು. ಇವರು ಇಲ್ಲಿ ಬಾಡಿಗೆಗೆ ಇದ್ದರೂ ಸ್ಥಳೀಯರಿಗೆ ಇವರ ಮುಖ ಪರಿಚಯವೇ ಇರಲಿಲ್ಲ. ಅವರು ಹೆಚ್ಚಾಗಿ ಹೊರಗೆ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಅವರು ಮನೆಯೊಳಗೆ ಇದ್ದರೂ ಮನೆಗಳ ಬಾಗಿಲು ಮಾತ್ರ ಯಾವಾಗಲೂ ಹಾಕಿಕೊಂಡಿರುತ್ತಿತ್ತು ಅಂತ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಕಟ್ಟಡದ ಒಂದು ಬದಿಯಲ್ಲಿ ಕೆಲವು ನೋಟುಗಳನ್ನು ಬೆಂಕಿ ಹಾಕಿ ಸುಟ್ಟು ಹಾಕಿದ ಗುರುತು ಕಂಡು ಬರ್ತಾ ಇದ್ದು, 500 ಮುಖಬೆಲೆಯ ಕೆಲವು ನೋಟುಗಳನ್ನು ಸಣ್ಣ ಸಣ್ಣ ಚೂರುಗಳಾಗಿ ಪತ್ತೆಯಾಗಿವೆ. ಇದಲ್ಲದೆ ಕಟ್ಟಡದ ಹೊರಗೆ 500 ರೂಪಾಯಿ ಮುಖಬೆಲೆಯ ಸಣ್ಣ ಸಣ್ಣ ಚೂರುಗಳಾಗಿ ಹರಿದು ಎಸೆದಿರುವುದು ಪತ್ತೆಯಾಗಿದ್ದು, ಇವುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪೊಲೀಸರ ದಾಳಿ ವೇಳೆ ಇವರು ನೋಟುಗಳನ್ನು ಹರಿದು ಕಿಟಕಿಯಿಂದ ಹೊರಗೆ ಎಸೆದಿರಬಹುದಾದ ಸಾಧ್ಯತೆಯೂ ಇದೆ. ಖಚಿತ ಮಾಹಿತಿಯಂತೆ ಪೊಲೀಸರ ತಂಡ ಮಿಂಚಿನ ದಾಳಿ ನಡೆಸಿ ಇದರಿಂದ ಆರೋಪಿಗಳಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ 7 ಮಂದಿ ಲಾಕ್ ಆಗಿದ್ದಾರೆ.